ಪುರಾಣವನ್ನು ಮನೆಯಲ್ಲಿ ಯಾವುದೇ ಅನುಮಾನವಿಲ್ಲದೆ ಇಟ್ಟುಕೊಳ್ಳಬಹುದು. ಪಿತೃ ಕರ್ಮಗಳನ್ನು ಮಾಡುವ ದಿನ ಗರುಡ ಪುರಾಣ ಶ್ರವಣ ಬಹಳ ಪವಿತ್ರವಾದದ್ದು. ಮನೆಯಲ್ಲಿ ಈ ಗ್ರಂಥವನ್ನು ಇಟ್ಟುಕೊಳ್ಳಬಾರದು ಎಂಬುವ ಮೂಢನಂಬಿಕೆಯನ್ನು ವಿದ್ವಾಂಸರಾದ ಮಲ್ಲಾದಿ ಚಂದ್ರಶೇಖರ ಶಾಸ್ತ್ರಿಗಳು ಈ ಅನುಮಾನವನ್ನು ತಮ್ಮ ಸ್ವಂತ ಪತ್ರದಿಂದ ದೂರ ಮಾಡಿದ್ದಾರೆ. ಈ ರೀತಿಯಾಗಿ ಬೇರೆ ಯಾವ ಪುರಾಣಗಳಿಗೂ ಪತ್ರದ ಮೂಲಕ ವಿವರಣೆ ನೀಡಬೇಕಾದ ಅವಶ್ಯಕತೆ ಬಂದಿಲ್ಲ. ಬೇರೆ ಬೇರೆ ವಿದ್ವಾಂಸರು ಕೂಡ ಈ ಅನುಮಾನವನ್ನು ಬಗೆಹರಿಸುವ ಪ್ರಯತ್ನ ಮಾಡಿಲ್ಲ ಎಂದು ಕೂಡ ಆ ಪತ್ರದಲ್ಲಿ ಹೇಳಿದ್ದಾರೆ. ಗರುಡ ಪುರಾಣವನ್ನು ಸುಮ್ಮನೆ ಓದಬಾರದು ಮತ್ತು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಅನಾದಿ ಕಾಲದಿಂದಲೂ ಕೂಡ ಪಂಡಿತರು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಈ ರೀತಿಯ ನಂಬಿಕೆಗಳಿಗೆ ಯಾವುದೇ ರೀತಿಯಾದ ಸಾಕ್ಷಿಗಳಿಲ್ಲ. ಅಲ್ಲದೆ ಇದು ನಿಷೇಧವೆಂದು ಯಾವ ಶಾಸ್ತ್ರದಲ್ಲೂ ಕೂಡ ಹೇಳಿಲ್ಲ. ಪೂರ್ವಜರು ತಂದೆ, ತಾತ, ಮುತ್ತಾತ ಇವರು ಹೇಳಿರುವುದನ್ನು ಬಿಟ್ಟರೆ ಬೇರೆ ಯಾವ ಪುರಾವೆಯೂ ಇದರ ಬಗ್ಗೆ ಪರವಾಗಿ ಇಲ್ಲ. ಇದು ಯಾಕೆ ಹೀಗಾಯಿತು? ವ್ಯಾಸ ಮಹರ್ಷಿ ರಚಿಸಿದ ಗ್ರಂಥಗಳ ಮೇಲಿನ ಅಸೂಯೆಯಿಂದ ಈ ರೀತಿ ಆಗಿರಬಹುದು ಎಂದು ಊಹೆ ಮಾಡಿಕೊಳ್ಳಲು ಆಗುವುದಿಲ್ಲ. ಏಕೆಂದರೆ ವ್ಯಾಸ ಮಹರ್ಷಿ ಹಿಂದೂ ಧರ್ಮದ ಪುರಾಣಗಳನ್ನು ರಚಿಸಿರುವ ದೈವ ಸಮಾನನಾದ ಒಬ್ಬ ವ್ಯಕ್ತಿ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಬಹುಪಾಲು ಅವರಿಂದ ರಚಿತವಾದದ್ದು. ಪ್ರೇತಕಾಂಡ ಇರುವುದರಿಂದ ಆ 12 ದಿನಗಳಲ್ಲಿ ಇದನ್ನ ಓದಬೇಕು ಎಂದು ಹೇಳಿರುವುದನ್ನು ಬಿಟ್ಟರೆ ಬೇರೆ ಯಾವುದೇ ಕಾರಣ ಇಲ್ಲ. ಗರುಡ ಪುರಾಣದಲ್ಲಿ ಹೇಳಿರುವ ಬೇರೆ ಬೇರೆ ವಿಷಯಗಳ ಬಗ್ಗೆ ಯಾವ ಪ್ರಾಮುಖ್ಯತೆಯೂ ಇಲ್ಲವೇ? ಪುರಾಣದಲ್ಲಿ ಒಟ್ಟು 340 ಅಧ್ಯಾಯಗಳು ಇವೆ. ಆದರೂ ಕೂಡ ಎಲ್ಲರಿಗೂ ಭಯ ಹುಟ್ಟಿಸುವಂತಹ ಪ್ರೇತಕಾಂಡ ಕೇವಲ 50 ಅಧ್ಯಾಯಗಳಲ್ಲಿ ಮಾತ್ರ ಇದೆ. ಹಾಗಾಗಿ ಉಳಿದಿರುವ 290 ಅಧ್ಯಾಯಗಳಲ್ಲಿರುವ ವಿಷಯಗಳನ್ನ ಓದಬಾರದು. ಯಾಕೆ? ನಿಜವಾಗಿಯೂ ಕೂಡ ಅಧ್ಯಾಯಗಳಲ್ಲಿ ಏನಿದೆ? ಸ್ವರ್ಗ ವರ್ಣನೆ, ದೇವತಾರ್ಚನೆ, ಕ್ಷೇತ್ರ ಮಹಾತ್ಮೆ, ಭುವನ ವೃತ್ತಾಂತ, ಮನ್ವಂತರ, ವರ್ಣ ಧರ್ಮಗಳು, ಆಶ್ರಯ ಧರ್ಮಗಳು, ದಾನ ಧರ್ಮಗಳು, ರಾಜಧರ್ಮಗಳು, ವ್ಯವಹಾರ, ವಂಶಾನುಚರಿತ್ರೆ, ವ್ರತ, ವಿಧಾನ, ಪೂರ್ವಕ ಅಷ್ಟಾಂಗ, ಆಯುರ್ವೇದ, ಸಂಸ್ಕೃತ, ವ್ಯಾಕರಣ, ಪ್ರಳಯ, ಧರ್ಮ, ಕರ್ಮ, ಕಾಮ, ಅರ್ಥ, ಉತ್ತಮ ಜ್ಞಾನ, ವಿಷ್ಣು ದೇವನ ಮಾಯಾಲೀಲೆಗಳು, ಸಹಜ ಲೀಲೆಗಳ ವಿಸ್ತಾರವಾದ ವರ್ಣನೆಗಳು ಇವೆಲ್ಲವೂ ಕೂಡ ಈ ಪುರಾಣದಲ್ಲಿದೆ. ಇದನ್ನು ಜನರಿಂದ ದೂರ ಮಾಡಿದ ಗರುಡ ಪುರಾಣ ಎಂದರೆ ಪ್ರೇತಕಾಂಡ ಒಂದೇ ಎನ್ನುವಂತೆ ಅಪಪ್ರಚಾರ ಮಾಡಿ ಜನರ ಮನಸ್ಸಿನಲ್ಲಿ ಭಯವನ್ನ ಬಿಟ್ಟಿದ್ದಾರೆ. ವಿಷ್ಣು, ಶಿವ, ಸರಸ್ವತಿ ಮುಂತಾದವರ ರಹಸ್ಯ ಪೂಜೆಗಳು ಕೂಡ ಇದರಲ್ಲಿ ಅಡಕವಾಗಿದೆ. ಮುಖ್ಯವಾಗಿ ಕಂ, ಟಂ, ಭಂ, ಶಂ, ಕದಾಯ್ ನಮಃ ಎಂಬಂತಹ ಅಮೂಲ್ಯವಾದ ಬೀಜಯುಕ್ತ ಮಂತ್ರಗಳು ಕೂಡ ಇವೆ. ಹ್ರಕಾರದಿಂದ ಆರಂಭವಾಗುವ ಷಡ ವಿನ್ಯಾಸಗಳು ಕೂಡ ಇವೆ. ವಿಶೇಷವೆಂದರೆ ಗರುಡ ಪುರಾಣದಲ್ಲಿ ಕುಲಗುರು ಅಥವಾ ಪುರೋಹಿತರು ಬೇಕು ಎಂದು ಹೇಳಿಲ್ಲ. ನ್ಯಾಸಗಳಿಗೆ, ಸಂಧ್ಯಾ ವಂದನೆಗಳಿಗೆ ಬೇಕಾಗುವಂತಹ ಎಲ್ಲ ಮಂತ್ರಗಳು ಬೀಜಾಕ್ಷರಿ ಸಹಿತವಾಗಿ ಇದರಲ್ಲಿ ಇದೆ. ಅಜ್ಞಾನವನ್ನು, ಅನೈಶ್ವರ್ಯವನ್ನು ಕೂಡ ಪೂಜಿಸುವ ವಿಧಾನ ಇದರಲ್ಲಿ ಇದೆ. ಮುದ್ರೆಗಳಲ್ಲಿ ಕೊಳ್ಳುವಂತಹ ಅಂಜಲಿಬದ್ಧ, ವಂದಿನಿ, ಹೃದಯಾಸ್ತಕಾದಿ ಮುದ್ರೆಗಳನ್ನು ಕೂಡ ಅಭ್ಯಾಸ ಮಾಡಿ ಆಯಾ ದೇವತೆಗಳನ್ನು ಹೇಗೆ ಒಲಿಸಿಕೊಳ್ಳಬಹುದು ಎನ್ನುವುದು ಕೂಡ ಇದರಲ್ಲಿ ಹೇಳಲಾಗಿದೆ. ಭೀಷ್ಮ ಹೇಳಿದ್ದಲ್ಲದೆ ಸ್ವಂತ ಮಹಾವಿಷ್ಣು ಶಿವ ಹೇಗೆ ಉಪದೇಶಿಸಿದ ವಿಷ್ಣು ಸಹಸ್ರನಾಮ ಗರುಡ ಪುರಾಣದಲ್ಲಿ ಕಾಣಸಿಗುತ್ತೆ. ನಮ್ಮ ದುರಾದೃಷ್ಟದಿಂದಾಗಿ ವಿಷ್ಣು ಪಂಜರ ಸ್ತೋತ್ರ, ಮೃತ್ಯುಂಜಯ ಜಪ ಮಹಿಮೆ ಅಂತಹ ಪ್ರಮುಖ ವಿಷಯಗಳು ಕೂಡ ಜನಗಳಿಗೆ ಮರೆಯಾಗಿ ಹೋಗಿದೆ. ಓಂ ಜುಂಸ ಎನ್ನುವ 3 ಅಕ್ಷರಗಳಿಂದ ಮೃತ್ಯುವನ್ನು ಜಯಿಸುವಂತಹ ಮಂತ್ರವೇ ಮೃತ್ಯುಂಜಯ ಮಂತ್ರ. ಬೇರೆ ಎಲ್ಲೂ ಕೂಡ ಸಿಗದಂತಹ ಅಮೃತೇಶ್ವರನ ಆರಾಧನೆ, ಷಡಂಗ ಪೂಜಾ ವಿಧಾನ ಬೇರೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಪ್ರಾಣೇಶ್ವರಿ ವಿದ್ಯೆ ಇದೆ. ವಿಷಗಳಿಗೆ ಮಂತ್ರ ಚಿಕಿತ್ಸೆ ಮತ್ತು ಗರುಡ ಮಂತ್ರಗಳು ಕೂಡ ಇವೆ. ನಿಜ ಹೇಳಬೇಕೆಂದರೆ ಗರುಡ ಪುರಾಣ ಒಂದು ಮಂತ್ರಶಾಸ್ತ್ರ. ಸಾಟಿ ಇಲ್ಲದ ಮಂತ್ರ ಮಂಜೂಷ. ಪಂಚಮುಖಿ ಶಿವನ ಪೂಜಾ ವಿಧಾನ, ತ್ರಿಪುರೇಶ್ವರಿ ಸಾಧನೆ, ವಿಷದೂರಕ ಮಂತ್ರಗಳು ಕೂಡ ಇವೆ.
ಗೋಪಾಲ ಮಂತ್ರ, ಅದರ ಜೊತೆಗೆ ಸಾಂಗೋಪಾಂಗವಾಗಿ ಬಹಳ ದುಸ್ತರವಾಗಿ ಗೋಪಾಲ ದೇವತೆಯ ಆರಾಧನೆ ವಿಧಿಯನ್ನು ಕೂಡ ಹೇಳಲಾಗಿದೆ. ಹೀಗೆ ನೂರಾರು ಮಂತ್ರಗಳು, ಬೀಜಾಕ್ಷರಿಗಳು, ಹಯಗ್ರೀವನ ಮೂಲ ಮಂತ್ರ, ಪೂಜಾ ವಿಧಿ ವಿಧಾನ, ಗಾಯತ್ರಿ ಮಂತ್ರೋಪಾಸನೆ, ಎಲ್ಲಿಯೂ ಕಾಣಸಿಗದಂತಹ ಗಾಯತ್ರಿಯ ಮಂತ್ರ, ಚತುರ್ಪಾದ ನಿಯಮಗಳು, ಸಾಮುದ್ರಿಕ ನಾಡಿ ಪ್ರವಾಹ, ಸಾಲಿಗ್ರಾಮ ರತ್ನಶಾಸ್ತ್ರ ಮುಂತಾದ ಎಷ್ಟೋ ವಿಷಯಗಳು ಕೂಡ ಗರುಡ ಪುರಾಣದಲ್ಲಿ ಸಂಪೂರ್ಣವಾಗಿ ಚಿತ್ರಿಸಲಾಗಿದೆ. ಗಾರುಡಿ ವಿದ್ಯೆ ಗರುಡ ಪುರಾಣದ ವಿಶೇಷತೆ. ಗರುಡ ಪುರಾಣ ವೈಷ್ಣವ ಪುರಾಣವೇ ಆಗಿದ್ದರೂ ಕೂಡ ಇದರಲ್ಲಿ ಶಿವರಾತ್ರಿ ಮಹಾತ್ಮೆ ಕೂಡ ಇದೆ. ಯಾರಿಗೂ ತಿಳಿಯದಂತಹ ಶಿವನ ಅವತಾರಗಳ ಬಗ್ಗೆ ಹೇಳಲಾಗಿದೆ. ಅನೇಕ ಮಂತ್ರಯುಕ್ತ ವೈಷ್ಣವ ಕವಚಗಳು, ಸರ್ವ ಕಾಮಪ್ರದ ವಿದ್ಯೆ, ವಿಷ್ಣು ಧರ್ಮಾಖ್ಯ ವಿದ್ಯೆಯನ್ನು ಕೂಡ ಗರುಡ ಪುರಾಣದಲ್ಲಿ ಉಪದೇಶಿಸಲಾಗಿದೆ. ಇದರ ಉಪಾಸನೆ ಮಾಡುವವರಿಗೆ ಅಪಜಯ ಇರುವುದಿಲ್ಲ. ಗಾರುಡಿ ವಿದ್ಯೆ ಸಕಲ ಶುಭಪ್ರದಾಯಕ ಆಯುರ್ವೇದ ಅಧ್ಯಾಯಗಳಲ್ಲಿ ರೋಗಕ್ಕೆ ಮದ್ದುಗಳು ಅಷ್ಟೇ ಅಲ್ಲದೆ ಶೃಂಗಾರ ಸರ್ವಸ್ವ ಕೂಡ ಇದೆ. ಮದನ ಕ್ರೀಡೆಗಳಲ್ಲಿ ಎಷ್ಟು ಜನರನ್ನು ಕೂಡ ತೃಪ್ತಿಪಡಿಸುವ ಔಷಧಿಗಳ ತಯಾರಿ, ಉಪಯೋಗ ಮತ್ತು ಸೇರಿಸುವ ವಿಧಾನಗಳ ಬಗ್ಗೆ ಕೂಡ ಈ ಪುರಾಣದಲ್ಲಿ ಹೇಳಲಾಗಿದೆ. ಅದೃಶ್ಯ ರೂಪ ಪಡೆಯಲು, ಪ್ರಕೃತಿಯನ್ನು ಸ್ವಲ್ಪ ಮಾತ್ರಕ್ಕೆ ಜಯಿಸಲು, ನಿತ್ಯ ಯೌವನಕ್ಕೆ, ಪುನರ್ ಯೌವನಕ್ಕೆ, ಹೀಗೆ ಸ್ತ್ರೀ ಪುರುಷರು ಮನಸಾರೆ ಕೋರಿಕೊಳ್ಳುವ ಮತ್ತು ಹೇಳಿಕೊಳ್ಳಲಾಗದಂತಹ ಆಸೆಗಳನ್ನು ಪೂರೈಸಿಕೊಳ್ಳುವ ಎಷ್ಟೊಂದು ವಿಧಾನಗಳು ಈ ಪುರಾಣದಲ್ಲಿವೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ಈ ಪುರಾಣದ ಬಗ್ಗೆ ಋಣಾತ್ಮಕವಾಗಿ ಹೇಳಿರುವುದರಿಂದ ಈ ಪುರಾಣಕ್ಕೆ ದೊರಕಬೇಕಾದಂತಹ ಪ್ರಾಮುಖ್ಯತೆ ಸಿಗದೇ ಇರುವುದಕ್ಕೆ ಒಂದು ಕಾರಣ ಇರಬಹುದು. ಹೀಗಿದ್ದ ಕಾಲದಲ್ಲಿ ಇಂತಹ ಒಂದು ಪುರಾಣ ಇದೆ ಎಂದು ಜನಗಳು ಮರೆಯುತ್ತಾ ಇದ್ದಾಗ ವ್ಯಾಸ ಮಹರ್ಷಿ ರಚಿಸಿದ ಪುರಾಣ ಕಣ್ಮರೆಯಾಗತ್ತೆ ಎನ್ನುವ ಭಯದಿಂದ ಪ್ರೇತಕಾಂಡವನ್ನು ಮಾತ್ರ ಹೊರಗೆ ತಂದು ಇದನ್ನು ಅಪರ ಕರ್ಮ ನಡೆಯುವ ದಿನಗಳಲ್ಲಿ ಮಾತ್ರ ಓದಬಹುದು ಎಂದು ಹೇಳಿರಬಹುದು. ಕಾಲಕ್ರಮೇಣ ಯಾರಾದರೂ ಇದು ನನಗೆ ಪೂರ್ತಿಯಾಗಿ ಬೇಕು ಅಂತ ಕೇಳಿದ್ರೆ ಅಸಡ್ಡೆಯ ಉತ್ತರ ಅಥವಾ ದುರುಪಯೋಗ ಆಗತ್ತೆ ಎನ್ನುವ ಭಯದಿಂದ ಸಂಸ್ಕೃತದಲ್ಲಿ ಇದ್ದಂತಹ ಈ ಪುರಾಣವನ್ನು ಪಂಡಿತರು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರಿಸದೇ ಇರಬಹುದು. ಆದ್ದರಿಂದ ಸ್ಥಳೀಯ ಭಾಷೆಯಲ್ಲಿ ಸಂಪೂರ್ಣ ಗರುಡ ಪುರಾಣ ಕಾಣಸಿಗುವುದಿಲ್ಲ.